ರಾಮನವಮಿ ಅಂಗವಾಗಿ ಶಾಂತಿ ಸಭೆ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೀದರ ಜಿಲ್ಲೆಯ ಬಸವಕಲ್ಯಾಣ ನಗರ ಠಾಣೆ ವತಿಯಿಂದ ದಿನಾಂಕ 26 ಮಾರ್ಚ್ 2026ರಂದು ಜರುಗಲಿರುವ ಶ್ರೀ ರಾಮನವಮಿ ಜಯಂತಿ ಅಂಗವಾಗಿ ಶಾಂತಿ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಮತ್ತು ಸುವ್ಯವಸ್ಥೆಯಿಂದ ಆಚರಿಸುವ ಕುರಿತು ಚರ್ಚಿಸಿದರು. ಹಬ್ಬದ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಲಹೆ ನೀಡಿದ್ದರು. ಈ ಸಂದರ್ಭದಲ್ಲಿ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಲಾಗಿತ್ತು. ಶಾಂತಿ ಮತ್ತು ಏಕತೆಯ ಸಂದೇಶವನ್ನು ಹಬ್ಬದ ಮೂಲಕ ಸಾರುವಂತೆ ಕರೆ ನೀಡಲಾಯಿತು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಧನ್ಯವಾದಗಳು. ರಾಮನವಮಿಯ ಉತ್ಸವದ ಅಂಗವಾಗಿ ಇಂದು ಬಸವಕಲ್ಯಾಣ ನಗರ ಠಾಣೆ ವತಿಯಿಂದ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಆಗಮಿಸಿದ ಎಲ್ಲ ರಾಮ ಸಮಿತಿಯ ಅಣ್ಣ ತಮ್ಮಂದರಿಗೆ ಮತ್ತು ಈ ಸಭೆಯನ್ನು ಕರೆದಿದ್ದ ಅಲಿಸಾಬ್ ಸಾಹೇಬ್ರೆ, ನಗರಸಭೆ PSI ಅವರೇ ಮತ್ತು ಕ್ರೈಮ್ PSI, ಟ್ರಾಫಿಕ್ PS ಅವರಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಬರುವ 26ನೇ ತಾರೀಕು ಬಸವಕಲ್ಯಾಣದಲ್ಲಿ ರಾಮ್ ನವಮಿ ಉತ್ಸವ ಸಮಿತಿಯವರಿಂದ ಅದ್ದೂರಿಯಾಗಿ ಭವ್ಯ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಇಲಾಖೆಯಿಂದ ಫುಲ್ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಮುಂದೆ ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಶ್ರೀ. इच्छा रहती है। इसी प्रकार इस बसव कल्याण के महात्मा बसवेश्वर के पावन भूमि पर हम लगभग 12 साल से रामनवमी का उत्सव मनाते आ रहे हैं। प्रथम कुछ त्रुटियाँ आ गई, कुछ समस्या आ गई बढ़ते बढ़ते, मगर जैसा कि रवि खोड़पुर ने कहा कि पहले जैसा आप बसव कल्याण रह गए, सभी में मानसिक परिवर्तन आ गए, भूगोल परिवर्तन आ गए। इस प्रकार से गत साल वो डिस्कशन में नहीं पढ़ते हुए जो जैसा प्रोग्राम उसी प्रकार ಪೂರ್ವಭಾವಿ ಸಭೆಗೆ ಹಾಜರಾಗಿರ್ತಕ್ಕಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನನ್ನೆಲ್ಲ ಸರ್ವ ಆತ್ಮೀಯ ಸಹೋದರರಿಗೆ ಮೊಟ್ಟ ಮೊದಲನಾಗಿ ತಾವಿಲ್ಲಿ ನಾವು ನಮ್ಮ ಸಭೆಗೆ ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದರಲ್ಲಿ ಸಲಹೆಗಳಿಗಿಂತಲೂ ಚಾಯ್ ಪೇ ಚರ್ಚೆ ಆಗ್ತೀವಲ್ಲ ಆ ಥರ ನಾವು ಚರ್ಚೆ ಮಾಡಿದ್ವಿ. ಇದರಲ್ಲಿ ಯಾವುದೇ ರೀತಿ ಒಬ್ಬರಿಗೊಬ್ಬರು ಮನಸ್ಸು ನೋಯಿಸ್ಕೊಂಡು ಅಥವಾ ನಾವು ಈ ಕಟ್ಟಳೆಗಳನ್ನು, ನಾವು ಈ ನಿಬಂಧನೆಗಳನ್ನು ಹೇಳ್ತೀವಿ ಅಥವಾ ತಾವು ಇದನ್ನು ಮಾಡಬೇಕು ಅನ್ನೋ ಥರ ಇವತ್ತು ಏನೂ ಚರ್ಚೆ ಆಗಲಿಲ್ಲ. ಒಟ್ಟಿನಲ್ಲಿ ಒಂದು ಸೌಹಾರ್ದಯುತ ಈ ಒಂದು ಚರ್ಚೆ, ಇಂತಹ ಒಂದು ಸೌಹಾರ್ದಯುತ ಚರ್ಚೆಯಲ್ಲಿ ನಾನು ಹೇಳಿದ್ನಲ್ಲ, ಭಗವಾನ್ ರಾಮನ ಉತ್ಸವದ ಸಲುವಾಗಿ ಮೊನ್ನೆ ಏನು ಸದಾನಂದ ಸ್ವಾಮಿ ಮಠದ ಒಳಗಡೆ ನಮ್ಮ ಒಂದು ವಾಹನದ ಚಾಲನೆ ಇರುತ್ತು, ಆವಾಗ ನಮ್ಮ ಸ್ಥಳೀಯರೇ ಆಗಿರ್ತಕ್ಕಂಥ ಡಾಕ್ಟರ್ ಧನಂಜಯ